ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಟ್ರಾಫಿಕ್ ಪೊಲೀಸ್ನವರ ಮನಸ್ಥಿತಿ ಬದಲಾಗಬೇಕು. ಕೇವಲ ಫೈನ್ ಕಟ್ಸ್ಕೊಳ್ಳೋದು ಮಾತ್ರ ವೃತ್ತಿಯಾಗಬಾರ್ದು. ಸ್ವಲ್ಪ ಮಾನವೀಯತೆಯ ದೃಷ್ಟಿಯಿಂದಲೂ ಕೂಡ ಕೆಲವೊಂದು ಬಾರಿ ನೋಡಬೇಕಾಗತ್ತೆ ಅಂತ ಯಾಕೆ ನಾವು ಪದೇ ಪದೇ ಒತ್ತಿ ಹೇಳ್ತಾ ಇರ್ತೀವಿ ಅಂದರೆ, ಅಂಥದ್ದೊಂದು ದಾರುಣ ಘಟನೆ, ಹೃದಯ ಕಲಕುವಂತಹ ಘಟನೆ, ಹೃದಯ ವಿದ್ರಾವಕ ಘಟನೆ ಮೈಸೂರಿನಲ್ಲಿ ನಡೆದು ಹೋಗಿಬಿಟ್ಟಿದೆ. ಟ್ರಾಫಿಕ್ ಪೊಲೀಸ್ ಎಡವಟ್ಟಿನಿಂದಾಗಿ ಒಂದು ಜೀವ ಬಲಿಯಾಗಿರೋದು. ಹಳೆ ಬೆಂಗಳೂರು ಹಾಗೂ ಮೈಸೂರು ಹೆದ್ದಾರಿಯಲ್ಲಿ ನಡೆದಂಥ ಘಟನೆಗೆ ಇದೀಗ ಸಾರ್ವಜನಿಕರು ಟ್ರಾಫಿಕ್ ಪೊಲೀಸರ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಾರೆ. ಹೆದ್ದಾರಿಯಲ್ಲೇ ಮೃತದೇಹವನ್ನು ಇಟ್ಕೊಂಡು ಪ್ರತಿಭಟನೆಗೂ ಕೂಡ ಮುಂದಾಗಿರೋದು. ಒಟ್ಟಾರೆಯಾಗಿ ಒಂದು 2-3 ಗಂಟೆಗಳ ಕಾಲ ವಾಹನ ಚಲಾವಣೆಯೂ ಕೂಡ ಹೆದ್ದಾರಿಯಲ್ಲಿ ಕಷ್ಟವಾಗಿಬಿಡ್ತು. ಆ ಮಟ್ಟಿಗಿನ ಸಾರ್ವಜನಿಕರ ಆಕ್ರೋಶ ಮುಗಿಲಿಮುಟ್ಟಿತ್ತು. ಘೋಷಣೆಗಳನ್ನು ಕೂಗ್ತಾ ಟ್ರಾಫಿಕ್ ಪೊಲೀಸ್ನವರ ವಿರುದ್ಧವಾಗಿ ಧಿಕ್ಕಾರದ ಘೋಷಣೆಗಳನ್ನು ಕೂಡ ಕೂಗಿಬಿಟ್ರು. ಆ 3.5 ವರ್ಷದ ಪುಟ್ಟ ಕಂದಮ್ಮ ಪೊಲೀಸರ ದೌರ್ಜನ್ಯಕ್ಕೆ ಪ್ರಾಣವನ್ನೇ ತೆತ್ತಬಿಡ್ತು. ಅಂದಹಾಗೆ ಏನಾಯಿತು ಈ ಘಟನೆ, ಟ್ರಾಫಿಕ್ ಪೊಲೀಸ್ ಮಾಡಿದಾಗ ಎಡವಟ್ಟೇನು ಅನ್ನೋ ಕುರಿತಾಗಿ ಒಂದಿಷ್ಟು ವಿವರಣೆಗಳನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ವಾಣಿ ಅಶೋಕ್ ಅನ್ನೋ ದಂಪತಿಗಳು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಗೊರವನಹಳ್ಳಿಯ ನಿವಾಸಿಗಳು ಇವರಿಬ್ಬರು. ಇತ್ತೀಚೆಗಷ್ಟೇ ಈ ಕುಟುಂಬಕ್ಕೆ ಪುಟ್ಟ ಹೆಣ್ಣುಮಗಳು ಎಂಟ್ರಿ ಕೊಟ್ಟು ಇಡೀ ಸಂಸಾರಕ್ಕೆ ನಗುವನ್ನು ಕೂಡ ತಂದಿದ್ಲು. ಭಾಳಷ್ಟು ಹ್ಯಾಪಿಯಾಗಿದ್ದಂಥ ಫ್ಯಾಮಿಲಿ. ಇನ್ನು ಪುಟ್ಟ ಕಂದಮ್ಮ 3.5 ವರ್ಷ ಅಂದರೆ ನಿಮಗೆಲ್ರಿಗೂ ಕೂಡ ಗೊತ್ತಿರುತ್ತೆ, ಈಗ ತಾನೇ ಮಾತನಾಡ್ತಾ ಇರ್ತಕ್ಕಂಥ ಕಂದಮ್ಮ ಅದು. ಆದರೆ ವಿಧಿ ಆಟ ಅನ್ನಬೇಕೋ, ಇಲ್ಲಿ ಪೊಲೀಸ್ನವರ ದುರಹಂಕಾರ ಅನ್ನಬೇಕೋ, ಟ್ರಾಫಿಕ್ ಪೊಲೀಸ್ನವರು ಮಾಡಿದಂಥ ಎಡವಟ್ಟಿನಿಂದಾಗಿ ಆ ಪುಟ್ಟ ಕಂದಮ್ಮನ ಪ್ರಾಣವೇ ಹಾರಿ ಹೋಗಿಬಿಡ್ತು. ಸ್ವರ್ಣಸಂದ್ರ ಬಳಿಯ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಆ ಪ್ರಾಣ ಪಕ್ಷಿ ಹಾರಿ ಹೋಗಿದ್ದನ್ನು ಕಣ್ಣಾರೆ ಕಂಡಂಥ ಪೋಷಕರಂತರೂ ದಿಕ್ಕು ತೋಚದಂತಾಗಿಬಿಡ್ತು. ಏನಾಗ್ತಾ ಇದೆ, ಏನಾಗಿಬಿಡ್ತು, ಕಣ್ಣೆದುರಿಗೆ ಈ ಥರದೊಂದು ಘಟನೆ ನಡೆದು ಬಿಡುತ್ತಲ್ಲಪ್ಪ ಅಂತ ಇಡೀ ಕುಟುಂಬ ಕಣ್ಣೀರಿನ ಮಡುವಿನಲ್ಲಿ ಬಿದ್ದಿದ್ದನ್ನು ಗಮನಿಸ್ಬೋದು. ಆ ಪೊಲೀಸಪ್ಪ ಮಾಡಿದ್ದೇನೋ ಅನ್ನೋದನ್ನ ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಹೇಳೋ ಪ್ರಕಾರ ವಾಣಿ ಅಶೋಕ್ ಪುತ್ರಿ ಋತಿಕ್ಷಾಗೆ ನಾಯಿ ಕಚ್ಚಿತ್ತಂತೆ. ಹಾಗಾಗಿ ತತ್ಕ್ಷಣಕ್ಕೆ ದಿಢೀರ್ ಏನಾದರೂ ಆಸ್ಪತ್ರೆ ಕರ್ಕೊಂಡು ಹೋದರೆ ಒಂದಿಷ್ಟು ಚಿಕಿತ್ಸೆ ಕೊಡ್ಬೋದು ಅಂತ ಆತಂಕಕ್ಕೊಳಗಾದಂಥ ಈ ವಾಣಿ ಮತ್ತು ಅಶೋಕ್ ಇಬ್ಬರು ಕೂಡ ದಂಪತಿಗಳು ಕೂಡಲೇ ಮಗುವನ್ನು ಮಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇದ್ರಂತೆ. ಇದೇ ವೇಳೆ ಟ್ರಾಫಿಕ್ ಪೊಲೀಸ್ನವರು ಹೆಲ್ಮೆಟ್ ತಪಾಸಣೆಗೆ ಅಂತ ಹೇಳಿ ಬೈಕ್ ಅಡ್ಡಗಟ್ಟಿಬಿಟ್ಟಿದ್ದಾರೆ. ನೀವು ಇತ್ತೀಚೆಗೆ ನೋಡ್ಬೋದು ಪೊಲೀಸ್ನವರ ದೌರ್ಜನ್ಯಗಳು, ಅವರ ಅತಿರೇಕದ ವರ್ತನೆಗಳು ಎಲ್ಲವನ್ನು ಕೂಡ ಅನೇಕ ಬಾರಿ ಟ್ರಾಫಿಕ್ ಸಿಗ್ನಲ್ಗಳಲ್ಲೂ ಕೂಡ ಗಮನಿಸಿದ್ದೇವೆ. ಒಂದು ಕಡೆ ಅವರಿಗೆ ಅಡ್ಡಗಟ್ಟುವ ಪರ್ಮಿಷನ್ ಕೂಡ ನಾರ್ಮಲ್ ಪೊಲೀಸ್ನವ್ರಿಗೆ ಇಲ್ಲದೇ ಇದ್ದರೂ ಕೂಡ ನಾರ್ಮಲ್ ಪೊಲೀಸ್ನವರು, ಸಿವಿಲ್ ಪೊಲೀಸ್ನವರು ಅಡ್ಡಗಟ್ಟಿಬಿಡ್ತಾರೆ. ಅಧಿಕಾರ ಇರೋದು, ಫೈನ್ ಹಾಕೋ ಅಧಿಕಾರ ಇರೋದು ಯಾರು, ಎತ್ತ, ಯಾವ ಕ್ಷಣದಲ್ಲಿ ಬೈಕ್ಗಳನ್ನು ಅಡ್ಡಗಟ್ಟಬೇಕಾಗತ್ತೆ, ಏಕಾಏಕಿಯಾಗಿ ಆ ಬೈಕ್ಗಳನ್ನು ಅಡ್ಡ ನಿಲ್ಲಿಸೋದು ಅಥವಾ ಅವ್ರ ಹಿಂದೆ ಬೆನ್ನತ್ಕೊಂಡು ಹೋಗೋದು, ಈ ಥರದ ಒಂದು ಕೆಟ್ಟ ವರ್ತನೆಗಳು ಕೂಡ ನಾವು ಪೊಲೀಸ್ನವರಿಂದ, ಟ್ರಾಫಿಕ್ ಪೊಲೀಸ್ನವರಿಂದ ಕಾಣಸಿಗ್ತಾ ಇರ್ತೇವೆ. ಆದರೆ ಈ ಘಟನೆ ಸಂಬಂಧವಾಗಿ ನಾನು ಹೇಳ್ತಾ ಇರೋದು, ಟ್ರಾಫಿಕ್ ಪೊಲೀಸ್ನವರು ಹೆಲ್ಮೆಟ್ ತಪಾಸಣೆಗೆ ಅಂತ ಹೇಳಿ ಬೈಕ್ ಅಡ್ಡಗಟ್ಟಿಬಿಟ್ಟಿದ್ದಾರೆ. ಇದೇ ವೇಳೆ ಬೈಕ್ನಲ್ಲಿದ್ದಂಥ ತಂದೆ, ತಾಯಿ ಹಾಗೂ ಮಗು 3 ಜನನೂ ಕೂಡ ತತ್ಕ್ಷಣಕ್ಕೆ ಆಯತಪ್ಪಿ ಕೆಳಗೆ ಬಿದ್ದಿರೋದು. ಆ ಕೆಳಗೆ ಬಿದ್ದ ಪರಿಣಾಮವಾಗಿ ಆ ಮಗು ಋತಿಕ್ಷಾಳ ತಲೆಗೆ ಬಲವಾದಂಥ ಪೆಟ್ಟು ಬಿದ್ದು ಬಿಟ್ಟಿದೆ. ಅವರು ಏಕಾಏಕಿಯಾಗಿ ಪೊಲೀಸರು ಅಡ್ಡಗಟ್ಟಿಬಿಟ್ರೆ ಆ ಪೇರೆಂಟ್ಸ್ಗಳಿಗೆ ನಿಮ್ಗೆ ಗೊತ್ತಿರುತ್ತೆ ಅವ್ರಿಗೆ ಎಷ್ಟು ಭಯ ಪಟ್ಟು ಬಿಡ್ತಾರೆ ಅಂತ. ಅಥವಾ ಬೈಕ್ ಅಡ್ಡಗಟ್ಟಿದ ಮೇಲೆ ತತ್ಕ್ಷಣಕ್ಕೆ ನಾವು ಆಸ್ಪತ್ರೆ ಹೋಗೋಕ್ಕಾಗೋದಿಲ್ಲ ಅಂತಾನೋ, ಅಥವಾ ತಡವಾಗಬಹುದು ಅಂತಾನೋ, ಅಥವಾ ಅವ್ರ ಜೇಬ್ನಲ್ಲಿ ಎಷ್ಟು ಕಾಸು ಇಟ್ಕೊಂಡು ಬಂದಿರ್ತಾರೋ ನಾವು, ಪೊಲೀಸ್ನವರು ಬರೀತಕ್ಕಂಥ ಸ್ಲಿಪ್ಪಿಗೆ ಅವ್ರಿಗೆ ಹೆದರಿ ಈ ಥರದೊಂದು ಆತಂಕ ತತ್ಕ್ಷಣಕ್ಕೆ ಸೃಷ್ಟಿ ಆಗಿಬಿಡುತ್ತೆ. ಅದನ್ನು ನೀವು ಕೂಡ ಫೀಲ್ ಮಾಡಿರ್ತೀರಿ ಅಂತ ನಾನು ಭಾವಿಸ್ತೀನಿ. ಯಾವಾಗ ಆ ಪೊಲೀಸ್ನವರು ಅಡ್ಡಗಟ್ಟಿಬಿಟ್ರೋ ಸ್ವಲ್ಪ ಅವರು ಡಿಸ್ಟರ್ಬ್ ಆಗಿಬಿಟ್ಟಿದ್ದಾರೆ ಡ್ರೈವರ್ ಅಶೋಕ್ ಅವರು. ಏಕೆಯಾಕೆಯಾಗಿ ಬೈಕನ್ನು ತತ್ಕ್ಷಣಕ್ಕೆ ಬ್ರೇಕ್ ಹೊಡೆದು ನಿಲ್ಲಿಸ್ಲಿಕ್ಕೆ ಹೋಗಿದ್ದಾರೋ, ಅದು ಏನಾಗ್ಬಿಟ್ಟಿದೆಯೋ ಆ ಕ್ಷಣಕ್ಕೆ ಆಯತಪ್ಪಿ ಬಿದ್ದಿದ್ದರಿಂದ ಆ ಮಗುಗೂ ಕೂಡ ತಲೆಗೆ ಬಲವಾದಂಥ ಪೆಟ್ಟು ಬಿದ್ದುಬಿಟ್ಟಿದೆ. ಆ ಪರಿಣಾಮವಾಗಿ ತೀವ್ರ ರಕ್ತಸ್ರಾವದಿಂದ ಆ ಪುಟಾಣಿ ಕಂದಮ್ಮ ಸ್ಥಳದಲ್ಲೇ ಪ್ರಾಣವನ್ನು ಬಿಡಬೇಕಾದಂಥ ಪರಿಸ್ಥಿತಿ ಬಂತು. ಇನ್ನು ಆ ಮುದ್ದಾದ ಮಗುವನ್ನು ಕಳೆದುಕೊಂಡಂಥ ಪೋಷಕರು ಒಂದು ಕಡೆ ಮಿಮ್ಸ್ ಆಸ್ಪತ್ರೆ ಕರ್ಕೊಂಡು ಹೋದರು. ಅಲ್ಲೇ ಮಿಮ್ಸ್ ಆಸ್ಪತ್ರೆ ಎದುರೇ ಆ ರಸ್ತೆಯಲ್ಲೇ ಆ ಪುಟ್ಟ ಕಂದಮ್ಮನ ಮೃತದೇಹವನ್ನು ಇಟ್ಟುಕೊಂಡು ಗುಳೋ ಅಂತ ಅಳುತ್ತಾ ಇದ್ದರು. ಅಲ್ಲದೆ ಈ ಪೊಲೀಸರ ನಡೆಗೆ ಸಾರ್ವಜನಿಕರು ಕೂಡ ಒಂದು ಕಡೆ ತೀವ್ರ ಆಕ್ರೋಶವನ್ನು ಹೊರಹಾಕ್ತಾ ಇರ್ತಕ್ಕಂಥ ದೃಶ್ಯಗಳು. ರಸ್ತೆಯನ್ನು ಬಂದ್ ಮಾಡಿ ಅಲ್ಲಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇರೋದು. ಟ್ರಾಫಿಕ್ ಪೊಲೀಸ್ ಯಾರವನು, ಯಾಕೆ ಅಡ್ಡ ಹಾಕಿದ್ದು, ಯಾಕೆ ಆತನನ್ನು ಕರೆಸಿ ಆ ಘಟನೆಯ ಸಂದರ್ಭವಾಗಿ, ಆ ಘಟನೆಯ ಸನ್ನಿವೇಶವಾಗಿ ಅದರ ಬಗ್ಗೆ ವಿವರಣೆಗಳನ್ನು ಕೂಡ ಪಡೀಲಿಕ್ಕೆ ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇರೋದು. ಒಂದು ಕಡೆ ಮಂಡ್ಯ ಮಿಮ್ಸ್ ಆಸ್ಪತ್ರೆ ಎದುರಿನ ಹೆದ್ದಾರಿ ತಡೆದು ಪೊಲೀಸರ ವಿರುದ್ಧವಾಗಿ ಘೋಷಣೆ ಕೂಗ್ತಾ ಇದ್ದಂಥ ಆಕ್ರೋಶ,
ಇನ್ನೊಂದು ಕಡೆ ಬಾರದ ಲೋಕಕ್ಕೆ ಪಯಣ ಬೆಳೆಸಿದಂಥ ಪುಟಾಣಿ ಕಂದಮ್ಮನ ನಮ್ಮ ಕಣ್ಣೆದುರಿಗೆ ಕಳ್ಕೊಂಬಿಟ್ವಲ್ಲ, ಇನ್ನೂ ಕೂಡ ಭವಿಷ್ಯ ಇತ್ತು. ಇಷ್ಟು ಚಿಕ್ಕ ವಯಸ್ಸಿಗೆ ಆ ಕಂದಮ್ಮನ ಪ್ರಾಣ ಹಾರಿ ಹೋಗಿದ್ದನ್ನು ಒಂದು ಕಡೆ ಸ್ನೇಹಿತರೆ ಅಲ್ಲಿನ ಶಾಸಕರು ಮತ್ತು ಆ ಪುಟ್ಟ ಕಂದಮ್ಮನ ತಾಯಿ ಕೊಟ್ಟಂಥ ರಿಯಾಕ್ಷನ್ ಬಗ್ಗೆ ನಾನು ಹೇಳೋದಕ್ಕಿಂತ ಮುಂಚೆ ಈ ಟ್ರಾಫಿಕ್ ಪೊಲೀಸ್ನವರ ದೌರ್ಜನ್ಯದ ಬಗ್ಗೆಯೂ ಕೂಡ ಮಾತನಾಡ್ತೀನಿ. ಎಲ್ಲರೂ ಕೂಡ ಅದೇ ಥರ ಇರ್ತಾರೆ ಅಂತ ಹೇಳೋದಿಲ್ಲ ನಾನು. ಕೆಲವೊಬ್ಬರು ತುಂಬ ಮಾನವೀಯತೆಯಿಂದಲೂ ಕೂಡ ವರ್ತಿಸ್ತಾರೆ. ಆದರೆ ಈ ಟ್ರಾಫಿಕ್ ಪೊಲೀಸ್ನವ್ರು ರೂಲ್ಸ್ ಬ್ರೇಕ್ ಮಾಡಿದವ್ರನ್ನ, ವೈಲೇಷನ್ ಮಾಡಿದವ್ರನ್ನ ಹಿಡಿದು ಫೈನ್ ಕಟ್ಸ್ಕೊಳ್ಳೋದಕ್ಕೆ ಯಾರ ಅಭ್ಯಂತರವೂ ಕೂಡ ಇಲ್ಲ, ಯಾರ್ದ ಅಡ್ಡಿಯೂ ಕೂಡ ಇಲ್ಲ. ಆದರೆ ಏಕಾಏಕಿಯಾಗಿ ಬರ್ತಾ ಇರ್ತಕ್ಕಂಥ ಗಾಡಿಗಳ ಬೆನ್ನತ್ತಿ ಹಿಡಿಲಿಕ್ಕೆ ಮುಂದಾಗೋದು, ಲಾಠೀಲಿ ಬೈಕನ್ನು ಅಡ್ಡಗಟ್ಟಿ ಅಥವಾ ಆ ಬೈಕ್ ಮುಂದೆ ಹೋಗ್ತಾ ಇದ್ದರೆ ಅವ್ರ ಸವಾರರ ಮೇಲೆ ಲಾಠಿಯಿಂದಲೇ ಬೆನ್ನಿಗೆ ಹೊಡಿಲಿಕ್ಕೆ ಅಂತ ಮುಂದಾಗೋದು, ಅವ್ರನ್ನ ಹೆದರಿಸೋದು, ಏಕಾಏಕಿಯಾಗಿ ತತ್ಕ್ಷಣಕ್ಕೆ ಓಡಿ ಬಂದು ಅಡ್ಡ ಹಾಕೋದು, ಇವೆಲ್ಲವೂ ಕೂಡ ಈ ದೃಶ್ಯಗಳಿದಾವಲ್ವ, ಈ ಘಟನೆಗಳಿದಾವೆ, ಇವೆಲ್ಲವೂ ಕೂಡ ಅನಾಹುತಗಳನ್ನು ಖಂಡಿತವಾಗಿ ಸೃಷ್ಟಿ ಮಾಡ್ತಾವೆ. ಯಾಕೆಂದರೆ ಸ್ವಲ್ಪ ಬೈಕನ್ನು ಟ್ರಾಫಿಕ್ ಪೊಲೀಸ್ ಬರ್ತಾ ಇದ್ದಾರೆ ಅಂತ ಹೇಳಿ ಈಗಿನ ಯುವಕರು ಕೂಡ ತತ್ಕ್ಷಣಕ್ಕೆ ಗಾಡಿಯನ್ನು ಟರ್ನ್ ಮಾಡ್ಕೊಳ್ಳಿಕ್ಕೆ ಮುಂದಾಗಿಬಿಡ್ತಾರೆ. ಅಲ್ಲಿ ಹಿಂದೆ ಬರ್ತಾ ಇರ್ತಕ್ಕಂಥ ವಾಹನಗಳು ಅದು ಯಾವುದು ಕೂಡ ಅರಿವಿಗೆ ಬರೋದೇ ಇಲ್ಲ, ಪರಿವು ಕೂಡ ಇರೋದಿಲ್ಲ. ಅಂಥ ಕ್ಷಣದಲ್ಲಿ ಎಂಥ ದೊಡ್ಡ ದೊಡ್ಡ ಆಘಾತಗಳಾಗುತ್ತೆ. ಅವ್ರ ಮನೆಯವ್ರನ್ನ ನೆಚ್ಕೊಂಡಂಥ ಕುಟುಂಬ. ಟ್ರಾಫಿಕ್ ಪೊಲೀಸ್ನವರ ರೂಲ್ಸ್ಗಳು, ನಿಯಮಗಳು ಎಲ್ಲವೂ ಕೂಡ ನಾವು ಒಪ್ಕೊಳ್ತಕ್ಕಂಥದ್ದೇ. ಆದರೆ ಈ ಟ್ರಾಫಿಕ್ ಪೊಲೀಸ್ನವರ ವರ್ತನೆಗಳು, ಅತಿರೇಕದ ವರ್ತನೆಗಳಿದಾವಲ್ಲ, ಅದು ಈ ಥರದ ಎಡವಟ್ಟನ್ನು ಉಂಟು ಮಾಡುತ್ತೆ ಅಂತ. ಇನ್ನೊಂದು ಕಡೆ ಈ ಟ್ರಾಫಿಕ್ ಪೊಲೀಸ್ನವ್ರು ಎಲ್ಲಿ ಬೈಕ್ ಹಿಡಿದು ಅಂದಾಜು ಮೀರಿ ಫೈನ್ ಹಾಕ್ಬಿಡ್ತಾರೋ ಅನ್ನೋ ಭಯ ಸವಾರರಿಗೆ ಒಂದು ಕಡೆ. ನಿಷ್ಠಾವಂತ ಪ್ರಾಮಾಣಿಕ ಟ್ರಾಫಿಕ್ ಪೊಲೀಸ್ನವ್ರು ಸಮಾಜದಲ್ಲಿ ಇಲ್ಲ ಅಂತ ನಾನು ಆರಂಭದಲ್ಲೇ ಹೇಳಿದೆ. ಯಾಕೆಂದರೆ ಮಾನವೀಯತೆಯೇ ಇಲ್ಲದಂತೆ, ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರೂ ಕೂಡ ಗಾಡಿ ವಾಪಸ್ ಕೊಡದಂತೆ ಸತಾಯಿಸ್ತಕ್ಕಂಥ ಮೃಗೀಯ ವರ್ತನೆ ತೋರುವಂಥ ವಿಚಿತ್ರ ಟ್ರಾಫಿಕ್ ಪೊಲೀಸ್ನವರು ಇದ್ದಾರೆ. ಆ ಥರದ ಅನೇಕ ಉದಾಹರಣೆಗಳನ್ನು ಕೂಡ ನಾವು ಕೊಟ್ಟುಬಿಡ್ಬೋದು. ಆ ಥರದ ಅನೇಕ ದೃಶ್ಯಗಳು ಕೂಡ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ವೈರಲ್ ಆಗಿದೆ. ಎರಡು ಕಡೆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು. ಒಂದು ಕಡೆ ನಾವು ಕೂಡ ನಿಯಮಗಳನ್ನು ಪಾಲಿಸಬೇಕಾಗತ್ತೆ, ಅವರು ಕೂಡ ಪಾಲನೆ ಮಾಡಬೇಕಾಗತ್ತೆ. ಇತ್ತೀಚೆಗೆ ನಮ್ಮಲ್ಲೇ ಅಂಥದ್ದೊಂದು ಪ್ರಶ್ನೆ ಬಗ್ಗೆ ವಕೀಲರಾಗಿರ್ತಕ್ಕಂಥ ಲೋಹಿತ್ ಹನುಮಾಪುರ ಅವರು ಕೂಡ ಪ್ರಶ್ನೆ ಮಾಡಿದ್ರು. ಅದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ನೋಡಿ ವೀಕ್ಷಕರೇ, ಈ ಒಂದು ಸನ್ನಿವೇಶವನ್ನು ನೀವೇ ಊಹೆ ಮಾಡಿ ನೀವು ಕೂಡ ಕಮೆಂಟ್ಸ್ನಲ್ಲಿ ತಿಳಿಸ್ಬೇಕಾಗತ್ತೆ. ಒಂದು ಕಡೆ ಕುಡಿದು ವಾಹನ ಚಲಾಯಿಸಬೇಕಾದ್ರೆ ಗಾಡಿ ಹಿಡಿಯೋ ಪೊಲೀಸರು ಫೈನ್ ಕಟ್ಟಿ ಮತ್ತು ವಾಪಸ್ ಚಾಲಕರ ಕೈಗೆ ಕೀ ಕೊಟ್ಟು ವಾಪಸ್ ಕಳಿಸ್ತಾರೆ. ಅಂದರೆ ಅದು ಅಫೆನ್ಸ್ ಆಗಲ್ವ? ಹಾಗಾದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆತ ಎಲ್ಲಾದರೂ ಕೂಡ ಕುಡಿದು ವಾಹನವನ್ನು ಚಲಾಯಿಸಿರ್ತಾನೆ. ಒಂದು ಕಡೆ ಬೈಕನ್ನು ಸೈಡಿಗೆ ಹಾಕಿ ಎಲ್ಲ ಆತನು ಕುಡಿದಿರ್ತಕ್ಕಂಥ ಪಾನಮತ್ತನಾಗಿರ್ತಕ್ಕಂಥ ಆತನ ಎಣ್ಣೆಯ ಅಮಲು ಇಳಿದ ಮೇಲೆ ಅವನು ವಾಪಸ್ ಕಳಿಸ್ಬೇಕು ತಾನೆ. ಫೈನ್ ಕಟ್ಟಿದ್ರೆ ಸಾಕಪ್ಪ ಅನ್ನೋ ಮಟ್ಟಿಗೆ ಫೈನ್ ಕಟ್ಟಿಸ್ಕೊಂಡು ಮತ್ತು ಆತನ ಕೈಗೆ ಕೀಯನ್ನು ಕೊಟ್ಟು ವಾಪಸ್ ಕಳಿಸ್ತಾರೆ ಅಂದರೆ ಆತ ಮತ್ತು ಹೋದ ಮೇಲೆ ಅಪಘಾತ ಆಗೋದಿಲ್ಲ ಅನ್ನೋದು ಏನು ಗ್ಯಾರಂಟಿ? ಹಾಗಾದರೆ ನಮಗೆ ಫೈನ್ ಕಟ್ಟಿದ್ರೆ ಸಾಕು, ನೀವು ವಾಪಸ್ ಹೋಗಿ ಅಂತಕ್ಕಂಥದ್ದು. ಇವೆಲ್ಲವೂ ಕೂಡ ನೋಡಿದಾಗ ಎಷ್ಟು ನೋವಾಗುತ್ತೆ ಅಂದರೆ, ಇನ್ನೊಂದು ಕಡೆ ಈಗಾಗಲೇ ಅಲ್ಲಿ ರವಿಕುಮಾರ್ ಗಾಣಿಗ ಅವರು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ಪೊಲೀಸ್ನವರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳಿಕ್ಕೆ ನಾವು ಮುಂದಾಗ್ತೀವಿ ಅಂತ. ಇನ್ನೊಂದು ಕಡೆ ಪರಿಹಾರದ ಮಾತನಾಡ್ತಿದ್ದಾರೆ. ಪರಿಹಾರ ಅವೆಲ್ಲವೂ ಕೂಡ ಇನ್ನೊಂದು ಕಡೆ ಇರಲಿ, ಆದರೆ ಕುಟುಂಬಕ್ಕೆ ಮತ್ತೆ ಆ ಜೀವ ವಾಪಸ್ ಬರೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಮುಂದೆ ಆದರೂ ಎಚ್ಚೆತ್ಕೊಳ್ಬೇಕು. ಪರಿಹಾರದ ಧನವನ್ನು ನೀಡಿಬಿಟ್ರೆ ಸಾಕಾಗೋದಿಲ್ವ? ಅದು ಪರಿಹಾರದ ರೂಪದಲ್ಲಿ ನಿಯಮಗಳು ಬದಲಾಗುತ್ತಾ, ಅದನ್ನು ಪೊಲೀಸ್ನವ್ರು ಪಾಲಿಸ್ತಾರ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ ಕುಟುಂಬದವರಿಗೆ, ಆ ಪೋಷಕರಿಗೆ ಆ ಭಗವಂತ ಧೈರ್ಯವನ್ನು ಕೊಡಲಿ, ತುಂಬಲಿ ಅಂತ ಹೇಳ್ತಾ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಧನ್ಯವಾದ.